ಸಮೀರ್ ಮನೆ ಹತ್ರ ಬಂದಿದ್ದೆ ಗೈಸ್. ಗಾಡೀಲಿ ಪೆಟ್ರೋಲೇ ಖಾಲಿ ಹೋಗಿದೆ ಗೈಸ್. ತಳ್ಕೊಂಡು ಹೋಗ್ತಾಯಿದ್ರಿ. ಇಲ್ಲಿಂದ ತೊಟ್ಟಿಗ್ತೈತೆ ಹಂಗೆ ಪೆಟ್ರೋಲ್ ಹಾಯ್ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ನಾನು ಇವತ್ತಿನ ಬ್ಲಾಗ್ ಶುರು ಮಾಡ್ತಿರೋದು ಪಲ್ಸರ್ ಗಾಡಿಯಿಂದ. ಬೆಳಗ್ಗೆಯಿಂದ ಗಾಡಿ ಎತ್ತಿರಲಿಲ್ಲ, ಅದಕ್ಕೆ ಇವಾಗ ಎತ್ತಿ ಒಂದು ರೌಂಡ್ ಹೋಗ್ತಾಯಿದ್ದೀನಿ. ಬನ್ನಿರಿ ಒಂದು ರೌಂಡ್ ಹೋಗೋಣ. ಬಂದು ಗಾಡಿ ಗೈಸ್ ಇನ್ನೂ ಸ್ವಲ್ಪ ಖರ್ಚೈತೆ ಗೈಸ್. ಗಾಡಿಗೆ ಬಂಬಾಟ ಹಾಕಬೇಕು ಅಂದರೆ ಇನ್ನೂ ಸ್ವಲ್ಪ ಖರ್ಚೈತೆ. ಗಾಡಿ ತೊಳೆದಿದ್ದು ಮತ್ತೆ ನೋಡ್ರಿ ಮಳೇಲಿ ಹೆಂಗಾಗ್ಬಿಡೈತೆ ಗೈಸ್. ಅದಕ್ಕೆ ಗೈಸ್ ಮಳೆ ಟೈಮು ಗಾಡಿ ತೊಳೆಯೋಕ್ಕೆ ಬೇಜಾರು. ಬನ್ನಿ ಒಂದು ರೌಂಡ್ ಹೋಗೋಣ. ಸೊ ಗೈಸ್, ಸಮೀರ್ ಮನೆ ಹತ್ರ ಬಂದಿದ್ದೆ, ಮಾತಾಡಿರಲಿಲ್ಲ ನನ್ನ ಜೊತೆ. ಅದಕ್ಕೆ ಸಮೀರ್ ಮನೆ ಹತ್ರ ಬಂದೆ, ಒಂದು ಪಿಕ್ ಮಾಡಬೇಕು. ನೋಡಿದ್ರೆ ಎಷ್ಟೊತ್ತಾಯ್ತು ಆಚೆ ಬಂದು ನಾನು ಇನ್ನೂ ಬರ್ತಾಯಿದ್ದೀನಿ. ಒಂದು ಶರ್ಟ್ ಹಾಕ್ಕೊಳಕ್ಕೆ ಎಷ್ಟೊತ್ತು ಮಾಡ್ತಾನೆ ಗೊತ್ತಾ ಅವನು. ಹುಡುಗಿರು ರೆಡಿ ಆಗೋಲ್ಲ, ರೇಂಜಲ್ಲಿ ರೆಡಿ ಆಗ್ತಾನೆ ಗೈಸ್ ಅವನು. ಅವ್ರ ಮನೆಗೆ ಗೇಟ್ ಹತ್ರ ಕಾಯ್ತಾಯಿದ್ದೀನಿ, ನಾಯಿ ಥರ ಕಾಯ್ತಾಯಿದ್ದೀನಿ ಅವ್ರ ಮನೆಗೆ ಗೇಟ್ ಹತ್ರ. ಯೂಟ್ಯೂಬ್. ಸೊ ಗೈಸ್, ಸಮೀರ್ ಬಂದ. ಟೀ ತೊಗೊತ ಇದ್ದೀರಿ. ಟೀ ಕುಡಿಬೇಕು. ಟೀ ಕುಡಿತಾ ನಾನು ಬನ್ನಿರಿ ಗಾಯ್ಸ್. ಹೋಗ್ತಾಯಿರಿ ಇಲ್ಲಿಂದ. ಅವನು ಹೋಗ್ತಾನೆ ಮನೆಗೆ, ನಾನು ಕೆಲ್ಸಕ್ಕೆ ಹೋಗ್ತಾಯಿದ್ದೀನಿ. ಸಿಗೋಣ. ಸೊ ಗೈಸ್, ಇಲ್ಲಿ ದೀಪಕ್ನ ಮೀಟ್ ಮಾಡೋಣ ಅಂತ ಬಂದಿದೆ. ತುಂಬ ದಿನ ಆಗಿತ್ತು ಅವನ್ನ ಮೀಟ್ ಮಾಡಿ. ಬಂದ ಹುಲಿ ಗೈಸ್. ದೀಪಕ್ಕು ಬಂದ. ಸರ್ ಲೆಮನ್ ಜ್ಯೂಸ್ ಕೊಡ್ಸೋ ಅಲ್ಲಿ ಗೈಸ್. ಲೆಮನ್ ಜ್ಯೂಸ್ ಕೊಡ್ಸ್ತಾನೆ ಗೈಸ್ ಇವತ್ತು. ಯಾವಾಗೂ ನಾನೇ ಕೊಡಿಸ್ತೀನಿ, ಇವತ್ತು ಇವನು ಕೊಡಿಸ್ತಾನೆ ಲೆಮನ್ ಜ್ಯೂಸ್. ಕೊಡ್ಸೋ ಮತ್ತೆ ಲೆಮನ್ ಜ್ಯೂಸ್ ಕೊಡ್ಸೋ ಗೈಸ್. ನೋಡಿ ಗೈಸ್, ದೊಡ್ಡವನಾಗ್ಬಿಟ್ಟವನೆ. ಫೋನ್ ಪೇಲೆ ಯೂಸ್ ಮಾಡ್ತಾನೆ. ಯಾವ ಗ್ಯಾಪಲ್ಲಿ ಅಕೌಂಟ್ ಮಾಡಿಸೋದು ಏನು ಗೈಸ್. ಪಾನ್ ಕಾರ್ಡ್ ಕೂಡ ಅಪ್ಲೈ ಮಾಡೋವಂತೆ ಗೈಸ್. ಲಾಸ್ಟ್ ಟೈಮ್ ಆಧಾರ್ ಕಾರ್ಡ್ ಕಳೆದೋಯ್ತು ಅಂತಿದ್ದ. ಸಿಕ್ತ ಆಧಾರ್ ಕಾರ್ಡು ಸಿಕ್ಕಿಲ್ಲಂತೆ ಗೈಸ್. ಪಾನ್ ಕಾರ್ಡ್ ಮಾಡ್ಸೋಕ್ಕೋಗಿ ಆಧಾರ್ ಕಾರ್ಡ್ ಕಳ್ದಕ್ಕವನೆ. ಇಂಥ ದೊಡ್ಡ ನನ್ನ ಮಗ ನೋಡಿ, ದೊಡ್ಡವನಾಗ್ಬಿಟ್ಟವ್ನು ಗೈಸ್. ನಮ್ಮ ಹುಡುಗ ಅವ್ರ ಮನೇಲಿ ಬಸ್ಗೆ ಹಾಕಿದ್ರಂತೆ, ಒಂದು ಮಾತು ಹೇಳಿಲ್ಲ ನನಗೆ. ಎಲ್ಲ ಒಬ್ಬೊಬ್ಬನೇ ಗೈಸ್, ಎಲ್ಲ ಒಬ್ಬೊಬ್ಬನೇ. ಯಾರು ದುಡ್ಡು ಖರ್ಚು ಮಾಡ್ತಾರೆ ನಿಮ್ಮ ಮಕ್ಕಳು ಊಟ ಹಾಕ್ತಾರೆ. ಒಂದು ಜ್ಯೂಸ್ ಕೊಟ್ಬಿಟ್ಟು ಹೆಂಗೆ ಮಾತಾಡ್ತಾ ನೋಡ್ರಿ. ಅಲ್ಲಿಂದ ಇಲ್ಲಿ ಜ್ಯೂಸ್ ಕುಡಿಯೋಕೆ ಬಂದಿದ್ದಂತೆ. ನಮ್ಮ ಪ್ರಾಣ, ನನ್ನ ಜೀವ ನೋಡೋಕ್ಕಂತ ಶಿವರ ಬಂದಿದ್ದೀನಿ ಅಣ್ಣ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ. ನೀನು ನೋಡ್ರಿ, ಆಗಲೇ ಸಾಯಂಕಾಲ ಆಗ್ಬಿಟ್ಟು ನನಗೆ ಕಾಸು ಅಂತ ಕೇಳ್ಕೊಂಡು ವಾಪಸ್. ಕಾಸು ಹಾಕ್ಬೇಕಾ ನೋಡ್ರಿ. ಬೇಕೇನೋ ಕಾಸು? ಅಲ್ಲ ಗೈಸ್, ಭಿಕಾರಿ ಇದ್ರೆ ದುಡ್ಡು ಕೇಳ್ತಾನಂದ್ರೆ ಇವನಿಂದ ದೊಡ್ಡ ಭಿಕಾರಿ ಇರಬೇಕು. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ನಿನ್ನ ಜನ್ಮಕ್ಕೆ ಹೋಗೋ. ಕಳ್ಸೋದಕ್ಕೆ ಅವನೇ ಗೈಸ್. ಸರಿ ಸಿಗೋಣ. ಕೆಲಸ ಐತಂತೆ ಗೈಸ್, ನನಗೂ ಕೆಲಸ ಐತೆ. ಸರಿ ದೀಪಕ್ ಬಾಯ್. ಸೊ ಗೈಸ್, ಅಲ್ಲಿಂದ ಬಂದೆ. ಇನ್ನೂ ಇದ್ರು. ಅಣ್ಣಿನ ಔಟ್ಫಿಟ್ ಬೆಲೆ ಕೇಳ್ರಿ. ನಿನ್ನ ಔಟ್ಫಿಟ್ ಬೆಲೆ ಹೇಳೋಣ. ನಿನ್ನ ಔಟ್ಫಿಟ್ ಬೆಲೆ ಹೇಳಿ. ಅಣ್ಣ ಕೈ ಬಿಡೋಣ. ನೋವು ಇನ್ನೂ ಮದುವೆ ಆಗಿಲ್ಲ ಬಿಡಲೇ. ದಿನ ರಾತ್ರಿ ಮಲಗಿರುವಾಗ ಇದೇ ಕೈಲಿ ನಮ್ಮ ಹುಡುಗಿ ತಾಲಿ ಕಟ್ಬೇಕು ಅಂತ ಕನ್ಸು ಕಾಣ್ತಾ ಇದ್ದೀನಿ ಬಿಡಲೇ. ಏ ಬಿಡೋಣ ಗೈಸ್. ಅಣ್ಣಂಗೆ ನನ್ನ ಔಟ್ಫಿಟ್ ಬೆಲೆ ಹೇಳ್ಬೇಕಂತೆ. ಅಣ್ಣಂಗೂ ಗೊತ್ತು, ಹೇಳೋದು ಬೇಡ. ನನ್ನ ಔಟ್ಫಿಟ್ ಬೆಲೆ ನಿಂಗೆ ಗೊತ್ತಾನಣ್ಣ. ಅದೇ 19 ಅಂದರೆ 75 ಗೈಸ್. ಇದು 19 ಅಂದರೆ ನನ್ನ ಲಕ್ಕಿ ನಂಬರು. 75 ಅಂದರೆ ಒಂದೊಂದು ಲಕ್ಕಿ ನಂಬರ್. ಇಂಪೋರ್ಟ್ ಮಾಡಿಸಿದ್ದು ಗೈಸ್, ಇಂಪೋರ್ಟ್ ಮಾಡಿಸಿದ್ದು. ಎಲ್ಲಿಂದ ಗೊತ್ತಾ? US ಇಂದ ಇಂಪೋರ್ಟ್ ಮಾಡಿಸಿದ್ದು. ಎಲ್ಲಿಂದ? US ಫುಲ್ ಫಾರ್ಮ್ ಹೇಳು. ನಮ್ಗೆ ಇಂಗ್ಲಿಷು ಅದೇನೋ ಐತೆ. ಏಯ್ ಬಾರ ಇಲ್ಲ ಏನೋ ಎಲ್ಲ ಹೋಗ್ತಾನೆ ನಾನು ಗೈಸ್. ಇಂಪೋರ್ಟ್ ಮಾಡಿಸಿದ್ದು. ಏನು ಎಷ್ಟಾಯ್ತು ಗೊತ್ತಾಯ್ತು? 2K. ಮೊಮ್ಮಗ ಬಂದ 2K ಆಯಿತು ಗೈಸ್. ಹೆಂಗಾಯ್ತು ಗಾಡಿ? ಇವನು ಬಿಡ್ರಿ, ಸೌಕರ್ ಮಂದಿ. ಸೊ ಗೈಸ್, ಮಧ್ಯಾಹ್ನ ಬ್ಲಾಗ್ ಮಾಡೋಕ್ಕಾಗಿಲ್ಲ ನಾನು. ಅದಕ್ಕೆ ಇವಾಗ ಬಂದು ಇಲ್ಲಿ ಯಾವುದೋ ಒಂದು ಹೋಟ್ಲಿಗೆ ಬಂದಿದ್ರು ಊಟ ಮಾಡೋಣ ಅಂತ. ಕ್ಲೋಸ್ ಆಗಿಬಿಟ್ಟಿದ್ದು. ನಾನು ನಮ್ಮ ಫ್ರೆಂಡು ಒಳಗಡೆ ಹೋಟ್ಲು ಗೈಸ್. ಒಳಗಡೆ ಹೋಟ್ಲದು. ನಮ್ಮ ಫ್ರೆಂಡು ಒಳಗಡೆ ಊಟ ಆರ್ಡ್ರ್ ಮಾಡ್ತವನೆ. ಮೇಲ್ಗಡೆ ಸಿಟ್ಟಿಂಗ್ ಅಂದರೆ ಮೇಲ್ಗಡೆ ರೆಕಾರ್ಡ್ ಮಾಡೋಕ್ಕಾಗಲ್ಲ. ಅದಕ್ಕೆ ನಾನು ಇಲ್ಲೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ
ಮಧ್ಯಾಹ್ನ ಸಿಕ್ಕಾಪಟ್ಟೆ ಬಿಸಿ ಇದೆ, ಮಾಡೋಕ್ಕಾಗಿಲ್ಲ. ಆಮೇಲೆ ಸ್ವಲ್ಪ ಆಚೆ ಹೋಗುತ್ತೆ, ಎಲ್ಲ ದೊಡ್ಡಬಳ್ಳಾಪುರ ಸೈಡು, ಅಲ್ಲೂ ಕೆಲಸ ಐತೆ. ಹೋಗ್ಬಿಟ್ಟು ನೋಡೋಣ, ಆದರೆ ತೋರಿಸ್ತೀನಿ ಹೋಗೋದು, ಇಲ್ಲಾಂದರೆ ಇಲ್ಲ, ಬರ್ತಾ ತೋರಿಸ್ತೀನಿ. ಬನ್ನಿ ಹೋಗೋಣ. ಸೊ ಗೈಸ್, ಊಟ ತಗೊಂಡ್ರಿ. ಆಮೇಲೆ ನಮ್ಮ ಫ್ರೆಂಡ್ ಅವನು ಗಾಡಿ ಓಡಿಸ್ತವನೆ. ಗೈಸ್, ಗಾಡೀಲಿ ಪೆಟ್ರೋಲೇ ಖಾಲಿ ಹೋಗಿದೆ ಗೈಸ್, ತಳ್ಕೊಂಡು ಹೋಗ್ತಾಯಿದ್ರಿ. ಪೆಟ್ರೋಲೇ ಖಾಲಿ ಹೋಗುತ್ತೆ ಗೈಸ್. ಪೆಟ್ರೋಲ್ ಬಂದ್ಬಿಟ್ಟು ಇನ್ನಲ್ಲೈತೆ, ನಡ್ಕೊಂಡು ಹೋಗ್ತಾಯಿದ್ರಿ ಅಂತ ಅನ್ಲತ್ತೀನಿ ಗೈಸ್. ರಾತ್ರಿ ಅಲ್ಲಿ ಟೈಮ್ ಇಷ್ಟು 12:15 ಗೈಸ್ ಟೈಮು. ತಳ್ಕೊಂಡು ಹೋಗ್ತಾ ಇದ್ದೀರಿ. ಸ್ಟಾರ್ಟ್ ಆಯಿತು ಗೈಸ್ ಗಾಡಿ. ಗೈಸ್ ತನ ಬಿಟ್ಟು ಹೊಂಟೋಗ್ಬಿಟ್ಟು ಅವನು ನಡ್ಕೊಂಡು ಹೋಗ್ತಾ ಇದ್ದು. ಗೈಸ್, ಊಟ ಬೇರೆ ತಗೊಂಡಿದ್ದೀರಿ. ಹೋಗಿ ತಿನ್ನೋಣ ಅಂದರೆ ಪೆಟ್ರೋಲ್ ಖಾಲಿ. ಇವಾಗ ಅಲ್ಲಿಂದ ಬಂದ್ರಿ ನಾವು. ನಾನು ಹೇಳಿದ್ನಲ್ಲ ದೊಡ್ಡಬಳ್ಳಾಪುರಕ್ಕೆ ಹೋಗ್ಬೇಕಾಗೈತಿ ಅಂತ. ಡೈರೆಕ್ಟ್ ನಮಗೆ ಊಟ ಎಲ್ಲಿ ಕ್ಲೋಸ್ ಮಾಡಿಬಿಡ್ತಾರೆ ಅಂದ್ಬಿಟ್ಟು ಊಟ ಅಲ್ಲೇ ತೊಗೊಂಡ್ರಿ. ಇವಾಗ ಮನೆ ಹತ್ರ ಹೋಗ್ಬೇಕು. ನಾನು ಇವತ್ತು ರೂಮ್ಗೆ ಹೋಗಲ್ಲ, ನಾನು ಮನೆಗೆ ಹೋಗ್ತೀನಿ. ಅವನ ಫ್ರೆಂಡು, ಅವ್ನಿಗೂ ಮನೆ ಹತ್ರ ಡ್ರಾಪ್ ಮಾಡಬೇಕು. ಅವ್ನ ಜೀವನ ಒಬ್ಬನೇ ಅವನ ರೂಮಲ್ಲಿ. ಅವ್ನು ಫೋನ್ ಮಾಡಿ ಹೇಳಿದ್ದೆ, ತುಂಬ ಲೇಟ್ ಆಗುತ್ತೆ ಇವತ್ತು ಬರೋದು, ನಾನು ಇವತ್ತು ನೀನೇ ಮಲ್ಕೋ ಅಂತ. ಅವ್ನು ಸರಿ ಅಂದ್ಬಿಟ್ಟು ಮಲ್ಗವನೆ. ನೋಡೋಣ, ಅವ್ನಿಗೂ ಊಟ, ನಾನು ತಿನ್ನಲ್ಲ, ಅವನು ಉಪವಾಸ ಮಲಗಿರ್ತಾನೆ. ಅವನೊಂದ್ಸಲಿ ಫೋನ್ ಹಾಕ್ಬಿಟ್ಟು ಅವ್ನು ಪೆಟ್ರೋಲ್ ಹಾಕ್ಸಕ್ಕೆ ಹೋಗೋ. ನಮ್ಮ ಫೈನಲ್ಲಿ ನಾನೇ ನಡ್ಕೊಂಡು ಹೋಗ್ತಾ ಇದ್ದೀನಿ ಪೆಟ್ರೋಲ್ ಬಂಕ್ ಗಂಟೆ. ಅವ್ನಿಗೆ ವೆಯ್ಟ್ ಮಾಡೋದೇನಕ್ಕೆ, ನನಗೆ ವೆಯ್ಟ್ ಮಾಡೋದಂದ್ರೆ ಇಷ್ಟ ಇಲ್ಲ. ಸೊ ಬನ್ನಿ ಹೋಗೋಣ ಗೈಸ್. ಫೈನಲಿ ಪೆಟ್ರೋಲ್ ಹಾಕ್ಸಿದ್ರೆ ಪೆಟ್ರೋಲ್ ಲೀಕ್ ಆಗ್ತೈತಾ ನೋಡು. ಇಲ್ಲಿಂದ ತೊಟ್ಟಿಗ್ತೈತೆ ಹಂಗೆ. ಪೆಟ್ರೋಲ್ ಲೀಕ್ ಆಗ್ತೈತಾ ತೊಟ್ಟಿ ನೋಡಿ, ಸ್ಮೆಲ್ಲು ಹೆಂಗ್ ತೊಟ್ಟಿಗ್ತೈತೆ ಗೊತ್ತಾ? ಐ ವಿಮ್ ಕಮ್ಮಿ ಮಾಡು. ಹಾಂ, ಐ ವಿಮು. ಸೊ ಗೈಸ್, ಇದು ಹೋಟ್ಲ್ ಹತ್ರ ಬಂದಿದ್ದೀರಿ. ಏನೋ ತಂದೂರಿ ತೊಗೊಳ್ಳೋಣ ಅಂತ ತಂದೂರಿನೂ ತಗೊಂಡಿದ್ದೀರಿ. ಜೊತೆಗೆ ನೀರು ಬಾಟ್ಲು ಇದ್ದಿಲ್ಲ ಗೈಸ್, ನೀರು ಬಾಟ್ಲು ತೊಗೊಂಡಿದ್ದೀರಿ. ನೋಡಿ ಯಾರು ಹೆಂಗೆ ಗಡ್ಡ ಹಾಕೋ, ಇಷ್ಟು ಗೈಸ್. ಹೋಗ್ಲಿ ಗೈಸ್, ಯಾರಿಗಾದ್ರೂ ಬೋರ್ವೆಲ್ ಹೊಡಿಸ್ಬೇಕಂದ್ರೆ ಅವ್ರ ಮನೆಗೆ ಅಲ್ಲಿ ನಂಬರ್ ಹೋಯ್ತೆ, ನಂಬರ್ ಹಾಕೋದು ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಒಂದ್ಸಲಿ ಒಂದು ಬ್ರೇಕ್ ಏನಾದರೂ ಹೊಡೀತು ಅಂದರೆ ನಮ್ಮ ಪಾಡ್ಸೇ ಹೋಯ್ತು ಗೈಸ್. ಈ ಟೈಮಲ್ಲಿ ನೋಡಿ ಗೈಸ್, ಏನು ಟ್ರಾಫಿಕ್ಕು ಗೈಸ್. ಫೈನಲಿ ಬಂದೆ, ನಮ್ಮ ಫ್ರೆಂಡ್ನು ಡ್ರಾಪ್ ಮಾಡಿದ್ದೆ. ಆಮೇಲೆ ಜೀವನ್ಗೆ ಫೋನ್ ಮಾಡಿದ್ದೆ, ಅವ್ನಿಗೆ ಊಟ ಬೇಕು ನಂಗೆ ಅಂತ ಹೇಳಿದೆ. ಅವ್ನಿಗೂ ಒಂದು ತಂದೂರಿ ಲಾಸ್ಟ್ ತಂದೂರಿ ಕೊಟ್ಟೆ, ರೈಸ್ ಕೊಟ್ಟೆ. ನಾನು ಮನೆಗೆ ಹೋಗ್ತಾಯಿದ್ದೀನಿ. ವ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್. ಆಮೇಲೆ ಇನ್ನೂ ಗಾಡಿ ಇನ್ನೂ ಸ್ವಲ್ಪ ಗೈಸ್ ಇನ್ನೂ ಲೀಕ್ ಆಗ್ತೈತಂತೆ. ಹೋಗು ಮತ್ತೆ ನಾಳೆ ಗ್ಯಾರೇಜಿಗೆ ಬಿಡಬೇಕು. ಏನು ಖರ್ಚು ಕರೆಕ್ಟಾಗಿ ಮಾಡೇ ಇಲ್ಲ ಅನಿಸ್ತೈತೆ ಗೈಸ್. ಕರೆಕ್ಟಾಗಿ ಗಾಡಿನೇ ರೆಡಿ ಮಾಡಿಲ್ಲ. ನಾಳೆ ಹೋಗ್ಬಿಟ್ಟು ಮತ್ತೆ ಗ್ಯಾರೇಜಿಗೆ ಬಿಡಬೇಕು. ಬಾಯ್.